ಅದು ತುಂಬಾ ಕಾಡ್ನಲ್ಲಿ ಇರುತ್ತೆ. ನಾನು ಅಲ್ಲಿಂದ ಕಾಡು ಗುರುಬರು ಜೇನು ಗುರುಬರು ಇರ್ತಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಬ್ಯಾಂಬೂ ರೈಸ್ ಸಿಗುತ್ತೆ. 1 ಇಯರ್ ಅದು ಪ್ರಾಡಕ್ಟ್ ಮಾಡೋದು ಮತ್ತೆ ಅದು ಟೇಸ್ಟಿಂಗ್ ಮಾಡೋದು, ನಾವೇ ಮಾಡೋದು ಟೇಸ್ಟ್ ಅದ್ ನಮಗ್ ಚೆನ್ನಾಗಿದೆಯಾ ಅನ್ನೋದು ನಮಗ್ ಗೊತ್ತಾಗಿರೋರಿಗೆ 4 ಜನಕ್ಕೆ ಕೊಡೋದು, ಅವರು ಓಕೆ ಅಂದ್ಮೇಲೆ ಮತ್ತೆ FSSC ಮಾಡಿಸಿದ್ದು. ಆ ಬೆಳೆ ಬೆಳೆಯೋದಕ್ಕೆ ತುಂಬಾನೇ ಹಿಂಸೆ. 4 ಕ್ವಿಂಟಲ್ ಮಾತ್ರ ಬೆಳಿಬಹುದು. ನಾವೊಂದಿನ ಟ್ರೈನಿಂಗು ಕೊಡ್ತೀವಿ. ನಮಗೆ ದೇಶೀಯ ತಳಿ ಹಸುಗಳು ಯಾಕೆ ಬೇಕು, ಯಾಕೆ ಎಲ್ಲ ಬಿಟ್ಟಿದೀವಿ, ಈಗ ಜರ್ಸಿಗೆ ಯಾಕೆ ಬಂದಿದ್ದೀರಿ, ಏನ್ ಅದ್ರ ಪರಿಣಾಮ, ಅದ್ರ ಮೇಲೆ ಪರಿಣಾಮ ಹೆಂಗ್ ಬೀರುತ್ತೆ, ಆರ್ಡಿನರಿ ಅದು ಧೂಪದೆಲ್ಲ ಇಡ್ತಾರಲ್ಲ ಅದೆಲ್ಲ ಏನಿಲ್ಲ. ಒರಿಜಿನಲ್ ಸಾಂಬ್ರಾಣಿ ತಗೋತೀವಿ. ಅದು 800-900 ಆಗುತ್ತೆ ಒರಿಜಿನಲ್ ಸಾಂಬ್ರಾಣಿ 1 kg. ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ನಾವೀಗ ಮೈಸೂರಿನಲ್ಲಿ ನಡೀತಾ ಇರುವಂತಹ ಈ ಕೃಷಿ ಮೇಳದಲ್ಲಿ ಬಹಳಷ್ಟು ಬಿಸ್ನೆಸ್ ಗಳ ಐಡಿಯಾಗಳನ್ನ ತೋರಿಸಿದ್ವಿ. ಯಾವ ರೀತಿ ಅವರು ಬಿಸ್ನೆಸ್ ಮಾಡ್ತಿದ್ದಾರೆ ಅನ್ನೋದನ್ನ ಕೂಡ ನೀವ್ ನೋಡಿದ್ರಿ ಅಲ್ವಾ. ಇವತ್ತಿನ ಸಂಚಿಕೆಯಲ್ಲಿ ಮಹಿಳಾ ರೈತರು ಬೆಳೆದ ಬೆಳೆಯನ್ನ ಯಾವ ರೀತಿ ಪ್ರಾಡಕ್ಟ್ಸ್ ಗಳಾಗಿ ಅದನ್ನ ಪರಿವರ್ತಿಸಿ ಅದನ್ನ ಯಾವ ರೀತಿ ಮಾರಾಟ ಮಾಡ್ತಾ ಇದ್ದಾರೆ ಅನ್ನೋದನ್ನ ತೋರಿಸ್ಕೊಡ್ತೀವಿ. ಸೊ ವೀಕ್ಷಕರೇ, ಆಗ್ಲೇ ಹೇಳ್ದೆ, ಅಂದ್ರೆ ಒಬ್ಬ ಮಹಿಳೆಯ ಗ್ರೂಪ್ ಸೇರಿ ಆ ಒಂದು ನ್ಯಾಚುರಲ್ ಫಾರ್ಮಿಂಗ್ ಅಲ್ಲಿ ಮಾಡಿರುವಂತಹ ಪ್ರಾಡಕ್ಟ್ಸ್ ಗಳನ್ನ ತಂದು ಜನರಿಗೆ ಮಾರಾಟ ಮಾಡ್ತಿರೋದಿರ್ಬೋದು, ಇಲ್ಲ ಅಂತಂದ್ರೆ ಅಲ್ಲಿ ಸಿಗುವಂತಹ ರಾ ಮೆಟೀರಿಯಲ್ಸ್ ಇಂದ ಒಂದಷ್ಟು ಪ್ರಾಡಕ್ಟ್ಸ್ ಗಳನ್ನ ಮಾಡೋದಿರ್ಬೋದು. ಈ ರೀತಿಯಾದಂತಹ ಒಂದು ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದಾರೆ ವಸಂತಮ್ಮ ಅವರು. ಸೊ ಇವರು ಈ ಒಂದು ಬಿಸ್ನೆಸ್ ಬಗ್ಗೆ ಹೇಳ್ತಾರೆ, ಮತ್ತೆ ಯಾವ ರೀತಿ ಅದನ್ನ ಶುರು ಮಾಡಿದ್ರು ಅಂತ ಹೇಳ್ತಾರೆ, ಮತ್ತೆ ಮಹಿಳೆಯರು ಯಾವ ರೀತಿ ಸಬಲೀಕರಣಗೊಂಡ್ರು ಈ ಒಂದು ಇವರ ಗ್ರೂಪ್ ಇಂದ ಅಂತ ಕೂಡ ನಮ್ಮ ಜೊತೆಗೆ ಹಂಚ್ಕೊಳ್ತಾರೆ. ಸೊ ಮೊದಲಿಗೆ ಅವ್ರನ್ನ ವೆಲ್ಕಮ್ ಮಾಡೋಣ. ಅಮ್ಮ ನಮಸ್ತೆ. ನಮಸ್ತೆ. ಸೊ ನೀವು ಎಲ್ಲಿಂದ ಬಂದಿರೋದು, ಮತ್ತೆ ಈ ಕೃಷಿ ಮೇಳದಲ್ಲಿ ಯಾವ ರೀತಿ ಈ ಒಂದು ಸ್ಟಾಲ್ ನ ತಗೊಂಡು ಯಾವ ರೀತಿ ನಡೀತಾ ಇದೆ ಬಿಸ್ನೆಸ್ ಇವತ್ತು? ಮೇಡಮ್, ನಾನು ಮೂಲತಃ ಕೃಷಿ ಮಹಿಳೆನೇ. ನಾವು ಮೂಲತಃ ಕೃಷಿ ಮಾಡ್ತಾ ಇರೋವ್ರೆ. ಆದ್ರೆ ನನಗೆ ಕೃಷಿ ಮಾಡ್ತಾ ಇದ್ರಾಗೆ ಆರ್ಗಾನಿಕ್ ಫಾರ್ಮು, ನಾವು ಹಿಂದೆ ಆರ್ಗಾನಿಕ್ ಫಾರ್ಮೇ ಮಾಡ್ತಿದ್ದು. ಮತ್ತೆ ಮಧ್ಯದಲ್ಲಿ ಕೆಮಿಕಲ್ ಬಂತು. ಆದ್ರೆ ಕೆಮಿಕಲ್ ನಮಗೆ ಅದು ಇಷ್ಟ ಆಗ್ಲಿಲ್ಲ. ಸ್ವಲ್ಪ ದಿನ ಆದ್ಮೇಲೆ ಕೆಮಿಕಲ್ ಬಿಟ್ಟಾದ್ಮೇಲೆ ಆರ್ಗಾನಿಕ್ ಫಾರ್ಮ್ ಮಾಡಿ, ಆರ್ಗಾನಿಕ್ ಫಾರ್ಮ್ ಅಲ್ಲಿ ನಾವು ಗ್ರಾಹಕರಿಗೆ ಒಳ್ಳೆ ತರದ ಆಹಾರ ಮತ್ತು ಪದಾರ್ಥಗಳನ್ನ ಕೊಡಬೇಕು. ಮತ್ತೆ ನಾವು ಬೆಳೆದ್ರೆ ಸಾಲದು, ನಾವು ಅದು ಮೌಲ್ಯವರ್ಧನೆ ಮಾಡ್ಬೇಕು ಅಂತೇಳಿ ಒಂದು ನಮ್ಗೆ ಕಾನ್ಸೆಪ್ಟ್ ಆಯ್ತು. ಹಂಗಾಗಿ ಆ ಮೌಲ್ಯವರ್ಧನೆ ಮಾಡೋದಕ್ಕೆ ನನಗೆ ಸಂಘ ಸಂಸ್ಥೆಗಳು, ಸಂಜೀವನಿ ಕಡೆಯಿಂದ ಮತ್ತೆ ನಾನು ಕೃಷಿ ಇಲಾಖೆಯಿಂದ ಕೆಲವು ತೋಟಗಾರಿಕೆ ಆಗ್ಲಿ ಮತ್ತೆ ಕೃಷಿ ಇಲಾಖೆ ಆಗ್ಲಿ ಎಲ್ಲಾ ಕಡೆಯಿಂದ ನನಗೆ ಒಡನಾಟ ತುಂಬಾ ಇತ್ತು. ಅದರಿಂದ ಅವ್ರಿಗೆ ನೀವು ಮೌಲ್ಯವರ್ಧನೆ ಮಾಡಿ, ನಿಮ್ಗೆ ಸಪೋರ್ಟ್ ಆಗುತ್ತೆ, ಚೆನ್ನಾಗಿರುತ್ತೆ, ನೀವು ಮಾಡಿ ವಸಂತ ಅವರೇ ಅಂತ ಅವ್ರು ಹೇಳ್ತಾ ಇದ್ರು. ಆಮೇಲೆ ಅದನ್ನ ನಾನು ಸ್ಟಾರ್ಟ್ ಮಾಡಿದ್ವಿ. ನನಗೆ ಆತ್ಮ ಯೋಜನೆ ಕಡೆಯಿಂದ ನಾನು ಮೆಂಬರ್ ಆಗಿದ್ದೀನಿ. ಆ ಆತ್ಮದ ಕಡೆಯಿಂದನೂ ನನಗೆ ತುಂಬಾನೇ ಹೆಲ್ಪ್ ಮಾಡಿದ್ರು. ಎಲ್ಲಾ ಕಡೆಗೂ ನನಗೆ ಮೌಲ್ಯವರ್ಧನೆ ಮಾಡೋದು ಹೆಂಗೆ ಏನು ಹಂಗಂತ ಹೇಳ್ಬಿಟ್ಟು ನನಗೆ ಕರ್ಕೊಂಡೋಗಿ ತೋರಿಸ್ತಿದ್ರು. ಮತ್ತೆ ನನಗೆ ಟ್ರೈನಿಂಗ್ ಕೊಡಿಸ್ತಿದ್ರು. ನಾನು ಟ್ರೈನಿಂಗ್ ಹೋಗ್ತಿದ್ದೆ. ಇದೆಲ್ಲ ಮಾಡಿದಾಗ ನನಗೆ ಮೌಲ್ಯವರ್ಧನೆ ಮಾಡಲೇಬೇಕು ಅನ್ನಿಸ್ತು. ಮೌಲ್ಯವರ್ಧನೆ ಮಾಡಿದ್ರೆ ನಮ್ಗೆ ಎಷ್ಟು ಒಳ್ಳೇದು ಅನ್ನೋದು ಚೆನ್ನಾಗಿ ಗೊತ್ತಿತ್ತು. ಆಗ ಅರ್ಥ ಆದಾಗ ನಾನು ಈ ಎನರ್ಜಿ ಫಸ್ಟ್ ಸ್ಟಾರ್ಟಿಂಗ್ ಮೌಲ್ಯವರ್ಧನೆಗೆ ಎನರ್ಜಿ ಬೂಸ್ಟ್ ಅಂತೇಳಿ ಈ 45 ತರದ ಸಿರುಧಾನ್ಯ ಮತ್ತೆ ಬ್ಲಾಕ್ ರೈಸು, ಬ್ಯಾಂಬೂ ರೈಸು ಮತ್ತೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ 45 ತರ ಫ್ರೂಟ್ಸ್ ಹಾಕಿ, ಇದು ಸಿರಿಧಾನ್ಯ ಹಾಕಿ ಮಿಲ್ಲೆಟ್ ಮಿಕ್ಸ್ ಅಂತ ಫಸ್ಟ್ ಮಾಡಿದ್ವಿ. ಇದನ್ನ ನೀವೇ ಮಾಡಿರುವಂತದ್ದು? ನಾವೇ ಮಾಡಿ. ಈಗ ಓಕೆ, ನೀವು ಮಿಲೆಟ್ಸ್ ಅಂತ ಹೇಳಿದ್ರಿ, ಇನ್ನೊಂದು ಅಂದ್ರೆ ಡ್ರೈ ಫ್ರೂಟ್ಸ್ ಅಂತ ಹೇಳಿದ್ರಿ, ಬಟ್ ಬ್ಯಾಂಬೂ ರೈಸ್ ನ ಎಲ್ಲಿಂದ ನೀವು ಪ್ರೊಕ್ಯೂರ್ ಮಾಡಿದ್ರಿ ಅಂತ? ಬೆಳೆಯಲ್ಲ ಸಿಗೋದು. ಅದು ತುಂಬಾ ಕಾಡ್ನಲ್ಲಿ ಇರುತ್ತೆ. ನಾನು ಅಲ್ಲಿಂದ ಕಾಡು ಗುರುಬರು ಜೇನು ಗುರುಬರು ಇರ್ತಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿಂದ ನಾವು ತಮಿಳ್ನಾಡಿಗೆ ಹೋಗೋ ಕಡೆ ಬನ್ನಾರಿ ಇದೆಯಲ್ಲ, ಘಾಟ್ಸ್ ಇದೆಯಲ್ಲ, ಅದರಿಂದ ಮುಂದೆ ಬಂದಾಗ ಅಲ್ಲಿ ಬ್ಯಾಂಬೂ ರೈಸ್ ಸಿಗುತ್ತೆ. ಅಲ್ಲಿಂದ ನಾವು ಪರ್ಚೇಸ್ ಮಾಡ್ತೀವಿ. ಸೊ ಈ ಒಂದು ಪ್ರಾಡಕ್ಟ್ ಅಂದ್ರೆ ಎನರ್ಜಿ ಬೂಸ್ಟರ್ ಅಂದ್ರೆ ಈಗ ಬೂಸ್ಟ್ ಕಾಂಪ್ಲೇನ್ ಎಲ್ಲ ಕಳೆದೋಯ್ತು, ಇನ್ನ ನೆಕ್ಸ್ಟ್ ರಾಗಿ ಮಾಲ್ಟ್ ಅಂತ ಬಂತು. ಸೊ ಈಗ ಅದು ಯಾವ ರೀತಿ ಜನರಿಗೆ ಸಹಾಯ? ಇವಾಗ ಸಿರುಧಾನ್ಯದಲ್ಲಿ ಮೇಡಮ್ ನಮ್ಗೆ ನಾರಿನ ಸತ್ವ ಜಾಸ್ತಿ ಇದೆ. ನಮ್ಗೆ ರೈಸ್ ಅಲ್ಲೂ ಅದರಷ್ಟು ಸತ್ವ ಇಲ್ಲ, ಗ್ಲೂಕೋಸ್ ಅಂಶ ಜಾಸ್ತಿ ಇದೆ. ಅದರಿಂದಾಗಿ ನಾವು ಸಿರುಧಾನ್ಯನ ಉಪಯೋಗಿಸೋದ್ರಿಂದ ನಾರಿನ ಸತ್ವ ಎಲ್ಲಾ ಸಿರುಧಾನ್ಯ, ಆರ್ಕ, ನವಣೆ, ಸಾಮೆ, ಕೊರ್ಲೆ, ಊದ್ಲು, ಸಜ್ಜೆ ಎಲ್ಲಾದ್ರಲ್ಲೂ ನಾರಿನ ಸತ್ವ ಜಾಸ್ತಿ ಇದೆ. ರಾಗಿಗಿಂತಾನು
ಇದು ಅಂಶ ನಾರಿನ ಅಂಶ ಜಾಸ್ತಿ. ವಂಡರ್ಫುಲ್. ಸೊ ನೀವು ಹೇಳಿದ್ರೆ ಅಂದ್ರೆ ಬ್ಯಾಂಬೂ ರೈಸ್ ನ ನಾವು ಕಾಡಿನ ಜನ ಅಂದ್ರೆ ಟ್ರೈಬ್ಸ್ ಅಂತಾನೆ ಹೇಳ್ಬೋದು. ನ್ಯಾಚುರಲ್ ಫಾರ್ಮರ್ಸ್ ಅಂದಾಗ ರೆಡ್ ರೈಸ್ ಕಾಡ್ ಜನ. ಹೌದು ಹೌದು. ಓ ನೀವೇ ಬೆಳಿತೀರಾ? ಓಕೆ. ಸೊ ನೀವು ರೆಡ್ ರೈಸ್ ಅನ್ನ ಬೆಳಿತೀರಾ, ಮತ್ತೆ ಇನ್ಯಾವ ಬೆಳೆಗಳನ್ನ ನೀವು ಬೆಳಿತೀರಾ? ಅಂದ್ರೆ ಯಾವ ಬೆಳೆನ ಹೊರಗಿಂದ ಅಂದ್ರೆ ನ್ಯಾಚುರಲ್ ಫಾರ್ಮರ್ಸ್ ಗಳಿಂದ ಪ್ರೊಕ್ಯೂರ್ ಮಾಡ್ತೀರಾ? ನಂತರ ಯಾವ ರೀತಿ ಈ ಒಂದು ಪ್ರಾಡಕ್ಟ್ ತಯಾರಾಗುತ್ತೆ? ಮ್ಯಾಮ್ ನಾವು ಇವಾಗ ನ್ಯಾಚುರಲ್ ಆಗಿ ಬಾಳೆ ಬೆಳಿತೀವಿ, ನೇಂದ್ರ ಬೆಳೆ ಬೆಳಿತೀವಿ, G9 ಬೆಳಿತೀವಿ, ಸುವರ್ಣಗೆಡ್ಡೆ ಬೆಳಿತೀವಿ, ಪಪ್ಪಾಯಿ ಬೆಳಿತೀವಿ, ಪ್ಯಾಷನ್ ಫ್ರೂಟ್ ಬೆಳಿತೀವಿ, ಮತ್ತೆ ಸೀಬೆ ಬೆಳಿತಾ ಇದೀವಿ, ಮತ್ತೆ ಜ್ಯೂಸ್ ಕಪ್ ಬೆಳಿತಾ ಇದೀವಿ, ಆಮೇಲೆ ಸಪೋಟ ಬೆಳಿತಾ ಇದೀವಿ, ಆಮೇಲಿಂದ ವಾಟರ್ ಆಪಲ್ 4 ತರ ವಾಟರ್ ಆಪಲ್ ಬೆಳಿತಾ ಇದೀವಿ, ಅಂಜೂರ ಹಾಕಿದೀನಿ. ಸೊ ಅಂದ್ರೆ ಪನ್ನೀರ್ ಸೀಬೆ ಹಾಕಿದೀವಿ. ಎಷ್ಟು ಎಕರೆ ಇದೆ ನಿಮ್ದು? ಅಂದ್ರೆ ಈ ಎಲ್ಲಾ ಬೆಳೆಗಳನ್ನ ಬೆಳಿತಾ ಇದ್ದೇನೆ ಸಮಗ್ರ ಕೃಷಿ? ಸಮಗ್ರ ಕೃಷಿ 10 ಎಕರೆ ಇದೆ. 10 ಎಕರೆ ಸಮಗ್ರ ಕೃಷಿ ಮಾಡ್ತಾ ಅಡಿಕೆ ಬೆಳಿತಾ ಇದೀವಿ. ಓಕೆ. ಸೊ ಇದನ್ನ ಅಂದ್ರೆ ನೀವು ಈ ಪ್ರಾಡಕ್ಟ್ಸ್ ನ ಆಮೇಲೆ ಮಾಡಕ್ ಶುರು ಮಾಡಿದ್ವಿ, ಮೊದಲು ನೀವು ರೈತರು ಅಂತ ಹೇಳಿದ್ರಿ. ಸೊ ಅಲ್ಲಿಂದ ಈ ಪ್ರಾಡಕ್ಟ್ಸ್ ಗೆ ಆ ಜರ್ನಿ ಹೇಗಿತ್ತು? ಜರ್ನಿ ತುಂಬಾ ಕಷ್ಟನೇ ಇತ್ತು. ಆ ಪ್ರಾಡಕ್ಟ್ ಶುರು ಮಾಡಿದ್ದು 1 ಇಯರ್ ಅದು ಪ್ರಾಡಕ್ಟ್ ಮಾಡೋದು, ಮತ್ತೆ ಅದು ಟೇಸ್ಟಿಂಗ್ ಮಾಡೋದು, ನಾವೇ ಮಾಡೋದು ಟೇಸ್ಟು, ಅದ್ ನಮಗ್ ಚೆನ್ನಾಗಿದೆಯಾ ಅನ್ನೋದು, ನಮಗ್ ಗೊತ್ತಾಗಿರೋರಿಗೆ 4 ಜನ ಕೊಡೋದು, ಅವರು ಓಕೆ ಅಂದ್ಮೇಲೆ ಮತ್ತೆ FSSC ಮಾಡಿಸಿದ್ದು, ಮತ್ ನಮ್ಗೆ CFTR ಅಲ್ಲಿ ಅದನ್ನ ಟೆಸ್ಟ್ ಮಾಡಿಸಿದ್ದು, ಸರ್ಟಿಫಿಕೇಟ್ ಕೊಡ್ಸಿದ್ದು, ಇದೆಲ್ಲ ಮಾಡಿಸೋ ಅಷ್ಟರಲ್ಲಿ 1 ಇಯರ್ ಆಯ್ತು. CFTRI ಸರ್ಟಿಫಿಕೇಶನ್ ಆಗೋವರೆಗೂ ಈ ಹಂತಕ್ಕೆ ಬಂದಿದೆ. ಈಗ ಸೇಲಿಂಗು ಅದ್ಭುತವಾಗಿದೆ ಅಂತ. ಅದ್ಭುತವಾಗಿದೆ. ಅದು ನಮ್ಮ ಶ್ರಮದಿಂದ ಮಾಡ್ಲೇಬೇಕು. ಹೌದು. ಸೊ ಈ ಒಂದು ಅಂದ್ರೆ ಬರೀ ಮಹಿಳೆಯರೇ, ಫಿಮೇಲ್ ಫಾರ್ಮರ್ಸ್ ನಿಮ್ಮ ಒಂದು ಗ್ರೂಪ್ ಅಂತಾನೆ ಹೇಳ್ಬೋದು. ಅಂದ್ರೆ ಮಹಿಳೆಯರು ಬೆಳೆಗಾರರು ಆಕ್ಚುಲಿ ಈ ಒಂದು ಗ್ರೂಪ್ ಅಲ್ಲಿ. ಸೊ ಇವರ ಈ ಪ್ರಾಡಕ್ಟ್ಸ್ ನಿಜಕ್ಕೂ ಈಗ ಆಲ್ರೆಡಿ ತಲುಪಿದೆ ಜನಕ್ಕೆ ಅನ್ನುವಂಥದ್ದು. ಬಹಳಷ್ಟು ಜನಕ್ಕೆ ಈ ನಾಟಿ ತಂತು ಅನ್ನೋದು ತಲುಪಿದೆ. ಆನ್ಲೈನ್ ಇದೆ, ಆನ್ಲೈನ್ ಅಲ್ಲಿ ಸಪ್ಲೈ ಇದೆ. ಬ್ಯಾಂಗ್ಳೂರ್ ನಿನ್ನೆ ಕೃಷಿ ಮೇಳದಲ್ಲಿ ಹಾಕಿದ್ವಿ, ಅಲ್ಲೂ ಮಾಡಿದ್ವಿ. ಮತ್ತೆ ಇಲ್ಲಿ ಮೈಸೂರಲ್ಲಿ ರೈತ ಸಂತೆ, ಭಾನುವಾರ ಸಂತೆ, ಮತ್ತೆ ಇಲ್ಲಿ ಶಾಪ್ ಇದೆ, ಒಲಾ ಶಾಪ್ ಅಂತ ಹೇಳಿ ಮೈಸೂರಲ್ಲಿ ಒಂದು ಓಪನ್ ಮಾಡಿದೀವಿ, ಹುಣಸೂರಲ್ಲಿ ಒಂದು ಓಪನ್ ಮಾಡಿದೀವಿ. ಅದು ಹುಣಸೂರಿಂದ ಕೊಟ್ಟಿರೋದು ನನಗೆ ಸಂಜೀವನಿ ಕಡೆಯಿಂದ, ಕರಿಮುದ್ನಲ್ಲಿ ಒಕ್ಕೂಟದ ಕಡೆಯಿಂದ ನನಗೆ ಕೊಟ್ಟಿದ್ದಾರೆ ಶಾಪ್ ಅಂತ ಹೇಳಿ. ಅದನ್ನು 4 ವರ್ಷ ಹಿಂದೆ ನಾನು ಇದನ್ನ ಮಾಡ್ಬೇಕು ಅನ್ನೋ ಐಡಿಯಾದಲ್ಲಿ ಆ ಶಾಪ್ ತಗೊಂಡಿದ್ದು. ಗೌರ್ಮೆಂಟ್ ಅಲರ್ಟ್ ಆಗಿದ್ದು ಆ ಶಾಪ್ ಅಲರ್ಟ್ ಮಾಡೋದು. ಹಂಗಾಗಿ ಅದ್ 3 ವರ್ಷ ನಾನು ಅದು ಸುಮ್ಮನೆ ವೇಸ್ಟ್ ಆಗಿ ಅಮೌಂಟ್ ಕಟ್ತಿದ್ದೆ. ಏನೋ ಒಂದ್ ಸ್ವಲ್ಪ ಕಾಟನ್ ಐಟಮ್ ಅಂತ ಸ್ವಲ್ಪ ಹಾಕಿ ಅಂಗಡಿ ಬೇಕು ಅಂತ ಇಟ್ಟಿದೆ. ಯಾಕೆಂದ್ರೆ ನಮ್ಮ ಅಲ್ಲಿಯ ಸಾಮಾನ್ಯ ಜನರಿಗೆ, ನಮ್ಮ ಗ್ರಾಹಕರಿಗೆ ಒಳ್ಳೆ ಪದಾರ್ಥ ಸಿಗಬೇಕು, ನಾವು ಕೊಡಬೇಕು ಬೆಳೆದು ಅನ್ನೋ ಒಂದು ನಿಟ್ಟಿನಲ್ಲಿ ನಾನು ಅದನ್ನ ಅಲ್ಲಿ ಮಾಡಬೇಕು ಅನ್ನೋದ್ರಲ್ಲಿ 3 ವರ್ಷ ಅದಕ್ಕೆ ನಾನು ಸುಮ್ಮನೆ ಬಾಡಿಗೆ ಕಟ್ಟಿ ಏನೋ ಒಂದು ಯಾವತ್ತೋ ಹೋಗೋದು ಬರೋದು ಮಾಡೋದು ಹಿಂಗ್ ಮಾಡಿ ಈಗ ಕಂಟಿನ್ಯೂಸ್ ಆಗಿ ಆರ್ಗಾನಿಕ್ ಅಲ್ಲಿ ಒಲಾ ಶಾಪ್ ಅಂತ ಹೇಳ್ಬಿಟ್ಟು ಆರ್ಗಾನಿಕ್ ಶಾಪ್ ಅಂತ. ಅದ್ಭುತ ಅದ್ಭುತ. ನಿಜಕ್ಕೂ ಅಂದ್ರೆ ಒಬ್ಬ ಮಹಿಳೆ ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಖಂಡಿತ ಮೇಡಮ್, ಅದಕ್ಕೆ ಶ್ರಮನೂ ಇದೆ. ಖಂಡಿತ ಆ ಶ್ರಮ ಕಾಣಿಸ್ತಾ ಇದೆ. ಒಂದು ಬ್ರ್ಯಾಂಡ್ ಮಾಡಿದೀರಾ, ಕೊನೆಗೆ ಶಾಪ್ ಗಳು ಇದೆ, ಬ್ರಾಂಚಸ್ ಗಳು ಇದೆ ಅಂತ. ಅದ್ರಲ್ಲೇ ಮೇಡಮ್ ಇವಾಗ ನಾವು ಒಂದೊಂದು ಪ್ರಾಡಕ್ಟ್ ನ ನಾವೇ ಮಾಡಿ, ಈಗ ಆರ್ಕ, ನವನೆ, ಊದ್ಲು, ಸಾಮೆ, ಅದ್ರದ್ದು ರವಾ, ರೋಸ್ಟೆಡ್ ರವಾ ರೋಸ್ಟ್ ಮಾಡಿ ರವೆ ಪ್ಯಾಕ್ ಮಾಡಿದೀವಿ ನಾವು. ಅಂದ್ರೆ ಇದೆಲ್ಲ ನೀವೇ ಬೆಳೆಯೋದು? ಮಿಲೆಟ್ಸ್ ಎಲ್ಲ ಕಂಪ್ಲೀಟ್ಲಿ ಮಿಲೆಟ್ಸ್ ನಾವೇ ಬೆಳಿತಿದ್ದೆ ಮೇಡಮ್. ನಾವು ಬೆಳೆಯೋದು ಸಾಲಲ್ಲ, ನಾವ್ ಇವಾಗ ಹೊರಗಡೆ ಪರ್ಚೇಸು ಮಾಡ್ಕೊತೀವಿ. ನಮಗೆ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಆದ್ರೆ ಇದು ಎಕರೆಗೆ 3 ಕ್ವಿಂಟಾಲ್ ಅಥವಾ 4 ಕ್ವಿಂಟಾಲ್ ಮೇಲೆ ಬೆಳೆಯಕ್ಕಾಗಲ್ಲ. ಈಗ ಪರಿಹಾರನು ಕೇಂದ್ರ ಸರ್ಕಾರದಿಂದ ಕೂಡ 4,000 5,000 ಕೊಡಕ್ಕೆ ಮಾಡಿದ್ರು. ಆದ್ರೂ ಆ ಬೆಳೆ ಬೆಳೆಯೋದಿಕ್ಕೆ ತುಂಬಾನೇ ಹಿಂಸೆ. 4 ಕ್ವಿಂಟಾಲ್ ಮಾತ್ರ ಬೆಳಿಬಹುದು, 3 ಕ್ವಿಂಟಾಲ್ 4 ಕ್ವಿಂಟಾಲ್ ಬೆಳಿಬಹುದು. ಹಾಗಿದ್ರೆ ಅಂದ್ರೆ ಇದನ್ನ ಓಕೆ, ನೀವು ಫಾರ್ಮರ್ ಆಗಿದ್ರೆ ಅಂದ್ರೆ ಮೊದಲು ಕೃಷಿ ಮಾಡ್ತಾ ಇದ್ರಿ, ಕೃಷಿ ಬ್ಯಾಕ್ ಗ್ರೌಂಡೇ ಇರೋದು ನಿಮ್ಮ ಫ್ಯಾಮಿಲಿಯವರು ಕೂಡ. ಸೊ ಅಲ್ಲಿಂದ ಈ ಪ್ರಾಡಕ್ಟ್ಸ್ ಅನ್ನ ಮಾಡಿದ್ರಿ, ಅದಾದ ನಂತರ ಡಿಮಾಂಡ್ ಬೆಳೀತಾ ಹೋಯ್ತು. ನಂತರ ನೀವು ಹೇಗೆ ನೆಟ್ವರ್ಕಿಂಗ್ ಮಾಡ್ತಾ ಹೋದ್ರಿ? ಅಂದ್ರೆ ಒಬ್ರನ್ನ ಕನೆಕ್ಟ್ ಮಾಡೋದು, ಅವರಿಂದ ರಾ ಮೆಟೀರಿಯಲ್ ನ ತಗೊಂಡು ಪ್ರಾಡಕ್ಟ್ ಮಾಡೋದು, ಹೆಂಗ್ ಅದನ್ನ ನೆಟ್ವರ್ಕ್ ಹೆಂಗೆ ಅಂದ್ರೆ ಮೇಡಮ್, ನಾವು ರೈತರನ್ನ ನಾವ್ ಅವಾಗ ಕಾರ್ಯಾಗಾರಕ್ಕೆ ಹೋಗ್ತಾ ಇದೀವಿ. ಯಾಕೆಂದ್ರೆ ಕೃಷಿ ಮೇಳನೇ ಇರ್ಬೋದು, ಒಂದು ಕೃಷಿ ಅವರಲ್ಲಿ ಒಂದು ಟ್ರೈನಿಂಗ್ಗೆ ಕೊಡ್ಬೋದಾಗಿರ್ಲಿ, ಅವರು ಮೌಲ್ಯವರ್ಧನೆ ಟ್ರೈನಿಂಗ್ ಕೊಡ್ತಿದ್ರು. ಅಲ್ಲೊಂದಷ್ಟು ರೈತರು ಬರ್ತಿದ್ರು, ಅವ್ರು ಹೆಂಗ್ ಬೆಳಿತಾರೆ, ಏನ್ ಬೆಳಿತಾರೆ ಅಂತ ಕಲೆಕ್ಟ್ ಮಾಡ್ಕೊಳ್ಳೋದು.
ಅವ್ರ ಫೋನ್ ನಂಬರ್ ತಗೊಳ್ಳೋದು, ಹಂಗೆಲ್ಲ ಮಾಡಿ ಆ ರಾ ಮೆಟೀರಿಯಲ್ ನಾವು ತಗೊಳಕ್ಕೆ ಎಂತ ರೈತರು ಬೆಳೆದಿದ್ದಾರೆ ಅಲ್ಲೇ ಸ್ಪಾಟ್ ಅಲ್ಲಿ ಹೋಗೋದು, ನಾವೇ ನೋಡೋದು, ಆರ್ಗಾನಿಕ್ ಅಲ್ಲಿ ಬೆಳೆದಿದ್ದೀರಾ ಅನ್ನೋದು, ಅದನ್ನೆಲ್ಲ ನೋಡಿ ನಾವು ಕಣ್ಣಿಂದಾನೇ ನೋಡಿ ನಾವೇ ತಗೊಬಂದು ರೈತರು, ಕೆಲವೊಂದು ರೈತರು ನಮ್ಗೆ ಕಾಂಟ್ಯಾಕ್ಟ್ ಇದ್ದಾರೆ, ಆ ರೈತರು ಬೆಳೆದಿರೋದನ್ನ ನಾವೇ ಫಾರ್ಮ್ಗೆ ಹೋಗ್ತೀವಿ. ಈಗ ನಮ್ ಫಾರ್ಮ್ಗೂ ಬಂದು ನಾವು ವಿಸಿಟ್ ಮಾಡಕ್ಕೂ ನಾವು ಈ ನೋಟಿಸ್ ಅಲ್ಲೂ ಇಶ್ಯೂ ಮಾಡ್ಬಿಟ್ಟಿದೀವಿ ಎಲ್ಲ. ನಾವ್ ಒಂದಿನ ಟ್ರೈನಿಂಗು ಕೊಡ್ತೀವಿ. ಸಾವಯವ ಕೃಷಿಯಲ್ಲಿ ಹೆಂಗೆಲ್ಲ ಬೆಳಿಬಹುದು, ಸಾವಯವ ಕೃಷಿ ಏನೆಲ್ಲ ಮಾಡಬಹುದು, ನಮಗೆ ದೇಶೀಯ ತಳಿ ಹಸುಗಳು ಯಾಕೆ ಬೇಕು, ಯಾಕೆ ಎಲ್ಲ ಬಿಟ್ಟಿದೀವಿ, ಈಗ ಜರ್ಸಿಗೆ ಯಾಕೆ ಬಂದಿದ್ದೀರಿ, ಏನ್ ಅದ್ರ ಪರಿಣಾಮ, ಅದ್ರ ಮೇಲೆ ಪರಿಣಾಮ ಹೆಂಗ್ ಬೀರುತ್ತೆ, ನಮ್ ನಾಟಿ ಹಸುನ ಪರಿಣಾಮ ಹೆಂಗಿರುತ್ತೆ, ನಾಟಿ ಹಸು ತುಪ್ಪ ಹೆಂಗಿರುತ್ತೆ, ನಾಟಿ ಹಸುನ ನಾವೇ ನಾಟಿ ಹಸುನಲ್ಲಿ ಈಗ ಇದು ಮಾಡಿದೀವಿ ನೋಡಿ, ಧೂಪ್ಸ್ ಮಾಡಿದೀವಿ. ಇದ್ ನಮ್ದು ಹಳ್ಳಿಕಾರ್ ನಾಟಿ ಹಸು ಧೂಪ್ಸ್ ಅಲ್ಲಿ ಧೂಪ್ಸ್ ಮಾಡಿದೀವಿ. ಸಾಂಬ್ರಾಣಿ ತರ. ಇದ್ರಲ್ಲಿ ಏನೇನು ಹೋಗುತ್ತೆ ಅಮ್ಮ? ಸಗಣಿ ಮತ್ತೆ ಬೆರಣಿ ಮೇಡಮ್, ಅದು ಹಸಿ ತೊಪ್ಪೆ, ಆ ಸಗಣಿನ ತಗೊಂಡು ಅದಕ್ಕೆ ಕರ್ಪೂರ, ಪಚ್ಚ ಕರ್ಪೂರ ಹಾಕ್ತಿವಿ. ಅದ್ರ ಜೊತೆಗೆ ಈ ಒರಿಜಿನಲ್ ಸಾಂಬ್ರಾಣಿ ಸಿಗುತ್ತೆ, ಆರ್ಡಿನರಿ ಅದು ಧೂಪದೆಲ್ಲ ಇಡ್ತಾರಲ್ಲ ಅದೆಲ್ಲ ಏನಿಲ್ಲ, ಒರಿಜಿನಲ್ ಸಾಂಬ್ರಾಣಿ ತಗೋತೀವಿ. ಅದು 800-900 ಆಗುತ್ತೆ ಒರಿಜಿನಲ್ ಸಾಂಬ್ರಾಣಿ 1 kg. ಅದು ಸ್ಮೆಲ್ ಎಷ್ಟು ನೀಟಾಗಿ ಗೊತ್ತಾಗ್ತಿದೆ ಅಂದ್ರೆ ಸಾಂಬ್ರಾಣಿದು ನಿಜಕ್ಕೂ. ಅದನ್ನ ಹಾಕಿ ಮಿಕ್ಸ್ ಮಾಡಿ ಇದನ್ನ ನಾವು, ಇದಕ್ಕೆ ಒಂದು ಮಿಷನ್ ಇದೆ ಚಿಕ್ಕದು. ಇಲ್ಲ ಅಂದ್ರೆ ನಾವು ಫಸ್ಟ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಈಗ ನಾವು ಪೈಪ್ ಇದೆ ನೋಡಿ, ಪ್ಲಾಸ್ಟಿಕ್ ಪೈಪ್ ಇದೆಯಲ್ಲ, ಆ ಪ್ಲಾಸ್ಟಿಕ್ ಪೈಪ್ ಹಾಕಿ ಇದನ್ನ ಫುಲ್ ಒಂದ್ ಕಡೆ ಹಾಕಿ ಬ್ಲಾಕ್ ಮಾಡೋದು, ಇನ್ನೊಂದ್ ಕಡೆ ಹಾಕೋದು, ಆಮೇಲೆ ಅದು ಬ್ಲಾಕ್ ಫುಲ್ ಬ್ಲಾಕ್ ಆದ್ಮೇಲೆ 2 ಕೈಯಲ್ಲಿ ಇಟ್ಟು ಹಿಂಗ್ ಮಾಡಿ ಆಮೇಲಿಂದ ಒಂದು ಕಡ್ಡಿ ಹಿಂಗ್ ತಳ್ಳಿದ್ರೆ ಆಚೆ ಬರುತ್ತೆ. ಅಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ನಮ್ದೇ, ಮನಸ್ಸಿದ್ರೆ ಮಾರ್ಗ, ಆಮೇಲಿಂದ ಮಿಷನ್ ಮಾಡ್ಬೋದು. ಖಂಡಿತ. ಅಂದ್ರೆ ವಸಂತ ಅವರ ಇನ್ನಷ್ಟು ಇನ್ಫಾರ್ಮೇಶನ್ ಅಂದ್ರೆ ಅವರ ಒಂದು ಜರ್ನಿ ಬಗ್ಗೆ ತಿಳ್ಕೊಳ್ಳೇಬೇಕು. ಜೊತೆಗೆ ಎಲ್ಲಾ ಮಹಿಳಾ ರೈತರು ಸೇರ್ಕೊಂಡು ಮಾಡಿರುವಂತಹ ಈ ಪ್ರಾಡಕ್ಟ್ಸ್ ಗಳ ಬಗ್ಗೆ, ಮತ್ತೆ ಯಾವ ರೀತಿ ಅದನ್ನ ಮಾರ್ಕೆಟ್ ಮಾಡ್ತಿದ್ದಾರೆ, ಯಾವ ರೀತಿ ಪ್ರಾಫಿಟ್ ಮಾಡ್ತಾ ಇದಾರೆ, ಯಾವ ರೀತಿ ಇನ್ವೆಸ್ಟ್ಮೆಂಟ್ ಶುರು ಆಯ್ತು ಅನ್ನೋದು ಎಲ್ಲದನ್ನ ನೋಡೋಣ ಮುಂದಿನ ಭಾಗದಲ್ಲಿ. ಇನ್ನು ನೀವೆಷ್ಟೇ ಮಾಡ್ಬೇಕಾಗಿರೋದು ನಮ್ಮ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ, ಯಾಕಂದ್ರೆ ಅದರಲ್ಲಿ ಪರ್ಸನಲ್ ಫೈನಾನ್ಸ್, ಬಿಸ್ನೆಸ್ ಜೊತೆಗೆ ಅಗ್ರಿಕಲ್ಚರ್ ರಿಲೇಟೆಡ್ ಕೋರ್ಸ್ ಇದೆ. ಇದು ನಿಮ್ಮ ಜೀವನದ ದಿಕ್ಕನ್ನ ಬದಲಾಯಿಸುತ್ತೆ, ಖಂಡಿತ ಮರಿಬೇಡಿ. ಮರ್ತೋಗಿದ್ರಂತಲ್ಲ, ಹಿಂದಿನ ಜನಕ್ಕೆ ಗೊತ್ತು ಅದನ್ನ ತಿನ್ಬೇಕು ಅಂತ. ಈಗಿನವರು ಫಾಸ್ಟ್ ಫುಡ್ ಕೊಟ್ಟೋಗಿದ್ದಾರೆ, ಫಾಸ್ಟ್ ಆಗಿ ಕೊಟ್ಟೋಗಕ್ಕೆ. ಮನೇಲೆ ಕುಂತ್ರೆ ನಮ್ಗೆ ಏನು ಗೊತ್ತಾಗಲ್ಲ, ಹೊರಗಡೆ ಬಂದಾಗ್ಲೇ ಅದು ಏನು ಅಂತ ಗೊತ್ತಾಗೋದು. ನಾವು ಬೆಳೆದಿದ್ದ ನಾವೇ ಮಾರುಕಟ್ಟೆ ಮಾಡ ಅನ್ನೋ ಪರಿಸ್ಥಿತಿಗೆ ತಂದ್ವಿ. ಲಾಭ 1% ಆದ್ರೆ ಗ್ರಾಹಕರಿಗೆ 2% ಲಾಭವಾಗಿ ಚೆನ್ನಾಗಿರೋ ಆಹಾರ ತಿನ್ಲಿ ಅನ್ನೋದು ಒಂದು ಅನಿಸಿಕೆ ಅಲ್ವಾ ಮೇಡಮ್?